ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳ ಗುದ್ದಾಟ, ಅರಣ್ಯ ಭೂಮಿ ಒತ್ತುವರಿ ಮಾಡುವರ ಭೂಗಳ್ಳರಿಗೆ ನಗದಾಟ, ಕ್ರಮ ಕೈಗೊಳ್ಳಬೇಕಾದಂತಹ ಹಿರಿಯ ಅಧಿಕಾರಿಗಳು ಮೌನದಾಟ. ಯಾರನ್ನು ಕೇಳಬೇಕು? ಅರಣ್ಯ ಇಲಾಖೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತದೆ ಅಂತೇಳಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಂದರೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಸಾವಿರಾರು ಎಕರೆ ಅರಣ್ಯ ಭೂಮಿಯನ್ನು ಧೈರ್ಯವಾಗಿ ಪ್ರಾಮಾಣಿಕವಾಗಿ ಅಲ್ಲಿನ ರಾಜಕೀಯ ವ್ಯಕ್ತಿಗಳ ಬೆದರಿಕೆಗೆ ಬಗ್ಗದೆ ಪ್ರಾಮಾಣಿಕವಾಗಿ ತಮ್ಮ ನಿಷ್ಠೆಯಿಂದ ಆ ಒಂದು ಅರಣ್ಯ ಇಲಾಖೆಯ ಭೂಮಿಯನ್ನು ಉಳಿಸಿದಂತಹ ಇಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹೇಳಿಕೊಳ್ಳುವವರು ಮತ್ತು ಅಲ್ಲಿ ಆವಾಗಿನ ಆರೋಪ ಆದಂಥ ಕಿರಣ್ ಆರೋಪ ಆಗಿದಂಥ ಮಹೇಶ್ರವರು ಮತ್ತಿತರ ಅಧಿಕಾರಿಗಳು ಒಗ್ಗಟ್ಟಿನಿಂದ ಜಿಲ್ಲಾದ್ಯಂತ ಎಲ್ಲ ಅರಣ್ಯ ಅಧಿಕಾರಿಗಳು ಒಗ್ಗಟ್ಟಿನಿಂದ ಯಾವುದೇ ರೀತಿಯ ಒಂದು ಬೆದರಿಕೆಗೆ ಅವರು ಭಯ ಬೀಳದೆ ಅರಣ್ಯ ಇಲಾಖೆಯನ್ನು ಉಳಿಸಿದ್ದಾರೆ. ಆದರೆ ಅದೇ ಅರಣ್ಯ ಇಲಾಖೆಯಲ್ಲಿರುವಂಥವರು ಇವತ್ತು ಪ್ರಾಮಾಣಿಕವಾಗಿ ನಾವು ಹೇಳ್ತಾ ಇದ್ದೀವಿ, ಆ ಒಂದು ಶ್ರೀನಿವಾಸಪುರದಲ್ಲಿ ಆರೋಪವಾಗಿ ಕೆಲಸ ಮಾಡಿರ್ಬೋದು, ಈಗ ACF ಕೆಲಸ ಮಾಡಿದಂಥ ಮಹೇಶ್ ಅವರ ಮೇಲೆ ನಿರಂತರವಾಗಿ ದಾಖಲೆಗಳಿಲ್ಲದೆ ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಹೋರಾಟ ಮಾಡಿಕೊಳ್ಳುವ ಮುಖಾಂತರ ಅವರ ಮನೋಸರಿದ್ದಾರೆ. ನೀವು ಇಲಾಖೆ ಬಗ್ಗೆ ಮಾತಾಡಿ ನಾವು ಬೇಡ ಅಂತ ಹೇಳಿಲ್ಲ. ಅವರ ವೈಯಕ್ತಿಕ ವಿಚಾರಗಳು, ಅಲ್ಲಿ ಮನೆ ತೆಗೆದಿದ್ದಾರೆ, ಇಲ್ಲಿ ಮನೆ ತೆಗೆದಿದ್ದಾರೆ. ಅವರು ಕೃಷಿ ಕುಟುಂಬದಿಂದ ಈಚೆ ಬಂದಿರೋರು. ಅವರೇನು ಬರೀ ಅರಣ್ಯ ಇಲಾಖೆಯಲ್ಲೇ RFO ACF ಆಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಕೃಷಿ ಇಲಾಖೆಯಿಂದ ಕೃಷಿ ಒಂದು ಭೂಮಿಯನ್ನು ಹೊಂದಿ ಅವರು ಕೃಷಿ ಕುಟುಂಬದಿಂದ ಬಂದಿದ್ದಾರೆ. ಅದರ ಜೊತೆಗೆ ಇವತ್ತು ಹೇಳ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರು ಭ್ರಷ್ಟರು, ಮಹೇಶ್ ಅವರು ಭ್ರಷ್ಟರು ಅಂತ ಹೇಳ್ಬಿಟ್ಟು ಪೇಪರ್ ಎತ್ಕೊಂಡು ಓದೋದಲ್ಲ, ದಾಖಲೆಗಳು ಓದಬೇಕು. ಅದರಂತೆ ಇವತ್ತು ಪ್ರಾಮಾಣಿಕ ಮತ್ತು ಅಪ್ರಾಮಾಣಿಕ ಅಧಿಕಾರಿಗಳ ಹಗ್ಗ ಜಗ್ಗಾಟ ಅರಣ್ಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆ ಇಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ನಾವು ನೋಡಬೇಕಾಗ್ತದೆ. ಅದು 1 ಕೋಟಿ 2 ಕೋಟಿ ಅಲ್ಲ, 100 ಕೋಟಿ 200 ಕೋಟಿ ಅಂತ ಹೇಳ್ತಾರೆ. ಎಷ್ಟು ಅನುದಾನ ಬರ್ತಾ ಇದೆ ಅದನ್ನು ಕೂಲಂಕುಷವಾಗಿ ದಾಖಲೆ ಸಮೇತ ಮಾತಾಡಬೇಕಲ್ಲ. ಯಾರೇ ಆಗಲಿ ಹೋರಾಟ ಮಾಡಲಿ, ಯಾರೇ ಆಗಲಿ ಆರೋಪ ಮಾಡಲಿ. ಅದರ ಜೊತೆಗೆ ಇವತ್ತು ಅದೇ ಈ ಅರಣ್ಯ ಇಲಾಖೆಯಲ್ಲಿ ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕಿನಲ್ಲಿ ಆರೋಪವಾಗಿ ಕೆಲಸ ಮಾಡಿದಂತಹ ರವಿಕೀರ್ತಿ ಅವರ ಮೇಲೆ ಇವತ್ತು ಪ್ರಾಮಾಣಿಕವಾಗಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅರಣ್ಯ ಭೂಮಿಯನ್ನು ಉಳಿಸಿದಂತಹ ಅಧಿಕಾರಿಗಳಿಗೆ ವಿರುದ್ಧವಾಗಿ ಈ ಒಂದು ಆರೋಪವಾಗಿ ಕೆಲಸ ಮಾಡಿದಂತಹ ರವಿಕೀರ್ತಿಯವರು 100ರಿಂದ 150 200 ಎಕರೆನ ಮತ್ತೆ ಆ ಒಂದು ಅರಣ್ಯ ಭೂ ಒತ್ತುವರಿದಾರರಿಗೆ ಮರುಪಾವತಿ ಕೊಟ್ಟು ಅವರಿಂದ ಫೋನ್ಪೇಗಳಲ್ಲಿ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡೆದು ಅವರು ಸಹ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಧಾರ ಇದೆ. ಇದು ನಾವು ಒಂದು CCFಗಿರ್ಬೋದು, ಅರಣ್ಯ ಸಚಿವರಿಗಿರ್ಬೋದು, ನಾವು ಒಂದು ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಅರಣ್ಯ ಭೂಮಿಯನ್ನು ಉಳಿಸಿದಂತಹ ಮಹೇಶ್ ಅವರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದ ವಿಚಾರದ ಜೊತೆಗೆ ಇವತ್ತು ರವಿಕೀರ್ತಿ ಅವರ ಮೇಲೆ ಏನು ಆರೋಪ ಮಾಡ್ತಾ ಇದ್ದಾರೆ ಅವರು ಸಹ ಅವರನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡಿ, ಅದನ್ನು ಬಿಟ್ಟು ಅರಣ್ಯ ಇಲಾಖೆಯ ಮಾನ ಮರ್ಯಾದೆಯನ್ನು ಬೀದಿಗೆ ತಳ್ಳಿ ಅದನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಅರಣ್ಯ ಭೂ ಒತ್ತುವರಿದಾರರಿಗೆ ಅನುಕೂಲ ಮಾಡಿಕೊಳ್ಳುವಂತಹ ಈ ಒಂದು ಆರೋಪ ಪ್ರತ್ಯಾರೋಪ ನಿಲ್ಲಿಸಬೇಕು. ಅರಣ್ಯ ಇಲಾಖೆಯಲ್ಲಿ ಪ್ರಾಮಾಣಿಕ ಮತ್ತು ಅಪ್ರಾಮಾಣಿಕ ಅಧಿಕಾರಿಗಳ ಹಗ್ಗ ಜಗ್ಗಾಟಕ್ಕೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಮಹೇಶ್ ಅವರು ACF ಆಗಿ ಏನು ಕೆಲಸ ಮಾಡ್ತಾರೆ ಅವರು ಏನು ಆರೋಪ ಮಾಡಿದರೆ ಅವರ ಮೇಲೇನು ಕಾನೂನು ಕ್ರಮ ಕೈಗೊಳ್ಳಿ. ರವಿಕೀರ್ತಿ ಅವರು ಇವತ್ತು ಅರಣ್ಯ ಭೂಮಿಯನ್ನು ಮತ್ತೆ ಅವರಿಗೆ ಕೊಟ್ಟು ಅವರು ಹಣ ಪಡೆದಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಇವರ ಹಗ್ಗ ಜಗ್ಗಾಟಕ್ಕೆ ಅರಣ್ಯ ಇಲಾಖೆಯ ಮಾನ ಮರ್ಯಾದೆ ಬೀದಿಗೆ ಬರೋದು ಬೇಡ. ಇಲ್ಲವಾದರೆ ಖಂಡಿತವಾಗ್ಲೇ ಪ್ರಾಮಾಣಿಕ ಅಧಿಕಾರಿಗಳು ಉಳಿಸಬೇಕು. ಅಪ್ರಾಮಾಣಿಕ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೆ ನಾವು ಸಹ ರೈತ ಸಂಘದಿಂದ ಮಾನ್ಯ ಅರಣ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮನೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.